ಗಾಂಧಿನಗರದಲ್ಲಿ ಇದ್ದೀನಿ. ನನ್ನ ಜೊತೆ ಇಲ್ಲಿ ಉಪ್ಪಾರಪೇಟೆ ಪೊಲೀಸ್ ಏನು ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಜೊತೆಗಿದ್ದಾರೆ. ಒಂದು ಒಳ್ಳೆ ಮಾಹಿತಿ ಮತ್ತೆ ಜನರಿಗೆ ಅನುಕೂಲ ಆಗುವಂತಹ ಒಂದು ಸ್ಕೀಮು ಯೋಜನೆ ಈಗ ಚಾಲ್ತಿಯಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಈಗ ಅವ್ರ ಸಮ್ಮುಖದಲ್ಲೇ ಒಂದು ಲೈವ್ ನ ಮಾಡ್ತಾ ಇದ್ದೀನಿ. ಈಗ ಏನು ಮೋಟಾರ್ ಕಾಯ್ದೆ ವಾಹನಗಳ ಮೋಟಾರ್ ಕಾಯ್ದೆ ಅನುಸಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದವ್ರಿಗೆ ಈಗ ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರೆಲ್ಲ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಹಲವಾರು ಜನರದು ಹಲವಾರು ಕೇಸ್ಗಳು ಇರ್ತವೆ. ಈಗಂತೂ ಬಹಳಷ್ಟು ಜನರು ಏನು 100-200 ಕೇಸ್ಗಳು ಇರುವಂತ ಗಾಡಿಗಳು ನಾವು ನೋಡಿದೀವಿ. 25ರಿಂದ 1 ಲಕ್ಷ ತನಕನೂ ಕೂಡ ಅವರು ಏನು ಅದನ್ನ ಕಟ್ಟದೆ ಉಳಿಸ್ಕೊಂಡಿರುವಂತ ಪ್ರಕರಣಗಳನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದೀವಿ. ಆದ್ರೆ ಪದೇ ಪೊಲೀಸ್ ಇಲಾಖೆಯವರು ಏನು ಜನರು ಅದನ್ನ ಶುಲ್ಕವನ್ನ ಕಟ್ಟಲಿ, ಒಂದ್ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡ್ಲಿ ಅಂತ ಹೇಳಿ ಅವರು ಅವಾಗ ಕೆಲವೊಂದಷ್ಟು ಸ್ಕೀಮ್ಗಳನ್ನ ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳು ಆಗಸ್ಟ್ 25ನೇ ತಾರೀಕಿಂದ ಒಂದು ಹೊಸ ಸ್ಕೀಮ್ ಅನ್ನ ಈ ರೀತಿಯಾಗಿ ಹಲವಾರು ಸಾರಿ ಬಂದಿದೆ ಸ್ಕೀಮ್ಗಳು. ಅಂದ್ರೆ ಯಾರೆಲ್ಲ ಶುಲ್ಕಗಳಿಂದ ಉಳಿಸ್ಕೊಂಡಿದ್ದಾರೆ ಕಟ್ಟದಲ್ಲೇ, ಅಂದ್ರೆ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಆಗಿರ್ತಕ್ಕಂತ ಪ್ರಕರಣಗಳಲ್ಲಿ ಶುಲ್ಕವನ್ನ ಕಟ್ಟದಲ್ಲೇ ಉಳಿಸ್ಕೊಂಡಿರುವಂತವರು ಈಗ ಈ ಸಂದರ್ಭದಲ್ಲಿ ಈ ಒಂದು ಅದಾಲತ್ ಏನ್ ನಡೀತಾ ಇದೆ 25ರಿಂದ ಈಗ ಅದು 12ನೇ ತಾರೀಕು ಗಂಟ ಚಾಲನೆಯಲ್ಲಿ ಇರುತ್ತೆ. ಏನಪ್ಪಾ ಅಂತ ಅಂದ್ರೆ ಏನೆಲ್ಲ ಶುಲ್ಕ ಉಳಿಸ್ಕೊಂಡಿದ್ದೀರಿ ನಿಮಗೆ 25% 50% ನೀವು 2,000 ರೂಪಾಯಿ ಕಟ್ಟೋದ್ರೆ ನೀವು 1,000 ರೂಪಾಯಿ ಕಟ್ಟರೆ ನಿಮ್ದೆಲ್ಲ ಕೇಸ್ಗಳು ಕ್ಲಿಯರ್ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಚಾಲನೆಯಲ್ಲಿ ಇದೆ, ದಯವಿಟ್ಟು ಎಲ್ಲ ಬಳಸ್ಕೊಳ್ಳಿ. ನಾಗರಾಜ್ ಅವರು ನಾವಿಲ್ಲಿ ಕೆಲಸ ಮಾಡ್ತಾ ಇದ್ವಿ ಗಾಂಧಿನಗರದಲ್ಲಿ. ಅವ್ರ ಪಾಪ ಬಂದು ನಿಮ್ದೇನಾದ್ರು ಗಾಡಿದು ಇದ್ರೆ ಹೇಳಿ ಸರ್, ಈಗ ಈ ತರದೊಂದು ಅದಾಲತ್ ನಡೀತಾ ಇದೆ, ನಾನು ಮಾಡ್ಕೊಡ್ತೀನಿ ಕಟ್ಟಿಸ್ಕೊಡ್ತೀನಿ ಅಂತ ಅಂದ್ರು. ನಮ್ಗಂತೂ ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ. ಸೊ ಈಗ ಅವರೇನೆ ಬಂದು ಖುದ್ದಾಗಿ ಕೇಳಿದ ಕಾರಣಕ್ಕಾಗಿ ನಾನು ನಮ್ಮ ಮನೆಯಲ್ಲಿ 3 ಗಾಡಿಗಳದ್ದು ಕಟ್ಟಿದೆ. ಈಗ ನಮ್ದೇನ್ ಜಾಸ್ತಿ ಇರ್ಲಿಲ್ಲ, ಜಾಸ್ತಿ ಉಲ್ಲಂಘನೆ ಏನಿಲ್ಲ. ಒಂದು 300 ರೂಪಾಯಿ ಇತ್ತು, ಒಂದು 500 ರೂಪಾಯಿ ಇತ್ತು. ಒಂದು ಗಾಡಿ ಮಾತ್ರ ನಮ್ಮ ಅಂಗಡಿನಲ್ಲಿ ಹುಡುಗರು ಬಳಸೋ ಕಾರಣಕ್ಕಾಗಿ ಅದು ಸ್ವಲ್ಪ 2,500 ಚಿಲ್ಲರೆ ಇತ್ತು. ಅದನ್ನು 1,250 ರೂಪಾಯಿ ಕಟ್ಟಿದೆ. ನಾನು ಒಟ್ಟಾರೆ ಒಂದು 2,000 ರೂಪಾಯಿ ಕಟ್ಟಿದೆ. ನಮ್ಮ ಪಕ್ಷದ ಮೋಹನ್ ಅವರು ಇಲ್ಲೇ ಇದ್ರು, ಅವರು ಕೂಡ 2,500, ಅವ್ರದ್ದು 5,000 ಇತ್ತು, 2,500 ಕಟ್ಟಿದ್ರು. ನಮ್ಮ ನಾಗರಾಜ್ ಅವರು ಈಗ ಸರ್ಕಾರಕ್ಕೆ ಟೋಟಲಿ ಒಂದು 5,000 ರೂಪಾಯಿನ ಆದಾಯ ಮಾಡಿಕೊಟ್ರು. ಅದು ನಮ್ಗೂ ಕೂಡ ಒಂದಷ್ಟು ಅಡ್ವಾಂಟೇಜ್, ಅದರಿಂದ ಸಹಾಯನೂ ಆಯ್ತು. ಹಾಗಾಗಿ ಯಾರೆಲ್ಲ ಇದನ್ನ ಕಟ್ಟಬೇಕು ಅಂತ ಇದೀರಿ, ಯಾರ್ದೆಲ್ಲ ವಾಹನಗಳ ಮೇಲೆ ಹೆಚ್ಚು ದಂಡ ಇದೆ, ದಯವಿಟ್ಟು ನೀವು ಇದನ್ನ ಕಟ್ಟಿ ಬಳಸ್ಕೊಳ್ಳಿ. ಆಮೇಲೆ ನೀವು ಮತ್ತೆ ಟ್ರಾಫಿಕ್ ಪೊಲೀಸರು ಹಿಡಿದ್ರು, ನಮ್ಮನ್ನ ಕೇಳಿದ್ರು ಕಟ್ಟು ಅಂತ ಅಂದ್ರು ಅಂತ ಹೇಳಿ ಮತ್ತೆ ನೀವು ಅದನ್ನ ಆರೋಪ ಮಾಡೋದು ತಪ್ಪುತ್ತೆ. ನೀವು ಕಟ್ಟಿ ಇರೋದನ್ನ ಕಟ್ಬಿಡಿ, ಮುಂದಕ್ಕೆ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ. ಏನೋ ಅನಿವಾರ್ಯವಾಗಿ ಗೊತ್ತಿಲ್ಲದೆ ಆಗೋಗ್ಬಿಟ್ರೆ ಪರವಾಗಿಲ್ಲ. ಅವರು ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಒಂದಷ್ಟು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು ಜನರಿಗೆ. ಸೊ ಅವರು ಒಂದಷ್ಟು ಜನ ಸ್ನೇಹಿಯಾಗಿ ಇರೋದಕ್ಕೆ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀವು ಕೂಡ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಮುಂದಕ್ಕೆ ಇದನ್ನ ಕಟ್ಟಿ. ಇದೊಂದು ಅವಕಾಶ ಇದೆ, ದಯವಿಟ್ಟು ಬಳಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ನಾಗರಾಜ್ ಅವರು ಏನಾದ್ರು ಹೇಳಂಗಿದ್ರೆ ದಯವಿಟ್ಟು ಹೇಳಿ ಜನರಿಗೆ. ಇದು ಸರ್ಕಾರದಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ತಮ್ಮ ಕಾನೂನು ಟ್ರಾಫಿಕ್ ಉಲ್ಲಂಘನೆ ಫೈನ್ ನ 50% ಡಿಸ್ಕೌಂಟ್ ಆದಷ್ಟು ಕಟ್ಕೊಳ್ಳಿ. ಯಾಕಂದ್ರೆ ಇವಾಗ ಕೇರ್ಲೆಸ್ ಮಾಡಿದ್ರೆ ಮುಂದಕ್ಕೆ ನೀವು 1 to ಡಬಲ್ ಕಟ್ಟಬೇಕಾಗುತ್ತೆ. ದಯವಿಟ್ಟು ಇವಾಗ 50% ಡಿಸ್ಕೌಂಟ್ ಮಾಡಿರೋದ್ರಿಂದ ಈಗ ನಮ್ಮ KRS ಪಕ್ಷದವರು ಅವರು ಈಗ ಎಂಕರೇಜ್ ಮಾಡ್ತಾ ಇದ್ದಾರೆ. ಸರ್ ನಾವು ಹೇಳ್ತೀವಿ, ನಮ್ಮ ಇದರಿಂದ ನಮ್ಮ ಪಕ್ಷದಿಂದ ನಿಮಗೆ ಅವೇರ್ನೆಸ್ ಮಾಡ್ತೀವಿ ಅಂತ ಹೇಳಿದರೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಗೊತ್ತಾಗೋದಿಲ್ಲ. ನಾವು ಅವೇರ್ನೆಸ್ ಪ್ರತಿಯೊಬ್ಬರು ಕೇಳ್ಕೊಂಡ್ಬರ್ತಾ ಇದ್ದೀವಿ. ದಂಡ ಈಗ 50% ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ನಾವು ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ತಮ್ಮ ಗಾಡಿಗಳನ್ನ ಚೆಕ್ ಮಾಡಿಸಿ. ನಾವು ಫ್ರೀಯಾಗಿ ಎಲ್ಲ ಚೆಕ್ ಮಾಡ್ತೀವಿ. ದಂಡ ಇದ್ರೆ ಅದನ್ನ ಕಟ್ಟುಸ್ಕೊಂಡೋಗಿ ಇಲ್ಲ ಟೈಮ್ ತಗೊಳ್ಳಿ. ಇದು 10 ದಿವಸ ಟೈಮ್ ಇದೆ, ಅಷ್ಟರೊಳಗೆ ತಾವು ಹಣ ಪಾವತಿ ಮಾಡೋದಕ್ಕೆ ತಮ್ಮನ್ನು ಕೇಳ್ಕೊತಾ ಇದ್ದೀವಿ. ನೀವು ಆನ್ಲೈನಲ್ಲೂ ಕೂಡ ನಿಮ್ಮ ವಾಹನಗಳ ಮೇಲೆ ಎಷ್ಟು ದಂಡ ಇದೆ ಅಂತ ಹೇಳಿ ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಆನ್ಲೈನ್ ಚೆಕ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಅಂದ್ರೆ ನಿಮ್ಗೆ ಕಾಣಿಸುವಂತ ಏನು ಸಿಂಗಲ್ ಸ್ಟಾರ್ ಇಂದ ಮೇಲ್ಪಟ್ಟಂತ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಹತ್ರ ಏನ್ ಮಿಷಿನ್ ಇರುತ್ತೆ ಆ ಮಿಷಿನ್ ಅಲ್ಲಿ ಅವರೇ ಚೆಕ್ ಮಾಡಿ ಹೇಳ್ತಾರೆ ಎಷ್ಟು ಇದೆ ಅಂತ. ಮತ್ತೆ ಬೆಂಗಳೂರು 1 ಹೋಗಿ ನೀವು ನೇರವಾಗಿ ಕಟ್ಬೋದು ಅಂತ ಹೇಳ್ತಾರೆ. ಆನ್ಲೈನ್ ಕಟ್ಬೋದು, ಆನ್ಲೈನ್ ಸ್ವಂತ ನಾವೇ ಕಟ್ಬೋದು. ಸ್ವಂತ ನಾವೇನೇ ಕೂಡ ನಮ್ಮ ಗಾಡಿ ನಂಬರ್ ಹಾಕಿ ಆನ್ಲೈನ್ ಅಲ್ಲಿ ಕಟ್ಟೋದಕ್ಕೂ ಅವಕಾಶ ಇದೆಯಂತೆ. ದಯವಿಟ್ಟು ಅದನ್ನ ಬಳಸ್ಕೊಂಡು ಇರೋ ದಂಡನ ಕಟ್ಟಿ ಸರ್ಕಾರಕ್ಕೂ ಅನುಕೂಲ ಮಾಡಿಕೊಡಿ. ಮತ್ತೆ ಕಾನೂನುಗಳನ್ನ ಉಲ್ಲಂಘನೆ ಮಾಡದಂಗೆ ಟ್ರಾಫಿಕ್ ನಿಯಮಗಳೇನಿದಾವೆ ಅದನ್ನ ಫಾಲೋ ಮಾಡಿ ನಾವು ಪೊಲೀಸ್ ಜೊತೆಯಲ್ಲಿ ಸಹಕಾರ ಕೊಡಿ, ನೀವು ಸಹಕಾರ ಕೊಡಿ ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊತಾ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.